ಅನಂತವ್ರತ ಕಥಾ. ಕೃತಯುಗದಲ್ಲಿ ವಸಿಷ್ಠ ಗೋತ್ರದಲ್ಲಿ ಹುಟ್ಟಿದ ಸುಮಂತನೆಂಬ ಬ್ರಾಹ್ಮಣನು ಸ್ವಕರ್ಮನಿಷ್ಠನಾಗಿದ್ದುಕೊಂಡು ಭೃಗು ಮಹರ್ಷಿಯ ಮಗಳಾದ ದೀಕ್ಷಾದೇವಿಯನ್ನು ಮದುವೆಯಾದನು. ಆ ದಂಪತಿಗಳಿಗೆ ರೂಪಲಕ್ಷಣ ಸಂಪನ್ನಳಾದ ಮಗಳು ಹುಟ್ಟಿದಳು. ಅವಳಿಗೆ ಸುಶೀಲೆ ಎಂದು ನಾಮಕರಣ ಮಾಡಿದರು. ಕಾಲವಶದಿಂದ ದೀಕ್ಷಾದೇವಿಯು ಚಿಕ್ಕ ವಯಸ್ಸಿನಲ್ಲಿಯೇ ಮೃತಳಾದಳು. ಆಗ ಸುಮಂತನು ತನ್ನ ಕರ್ಮನಿಷ್ಠೆಗೆ ಚ್ಯುತಿ ಬರಬಾರದೆಂದು ಕರ್ಕಶಿ ಎಂಬ ಹೆಣ್ಣನ್ನು ಮದುವೆ ಮಾಡಿಕೊಂಡನು. ಕರ್ಕಶಿಯು ಪಾಪಭೀತಿಯಿಲ್ಲದೆ ದುರಾಚಾರ ಸಂಪನ್ನಳಾಗಿ ಪತಿಯೊಡನೆ ವ್ಯಾಜ್ಯ ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಮಗಳಾದ ಸುಶೀಲೆಯು ಮಲತಾಯಿಯ ಹಿಂಸೆಗಳನ್ನು ಲಕ್ಷ್ಯ ಮಾಡದೆ ತನ್ನ ತಂದೆಯ ನಿತ್ಯಕರ್ಮಾನುಷ್ಠಾನಕ್ಕೆ ತಕ್ಕ ಸಹಾಯವನ್ನು ಮಾಡುತ್ತಿದ್ದಳು. ಮನೆಯನ್ನು ಸಾರಿಸಿ ಗುಡಿಸಿ ರಂಗವಲ್ಯಾದಿಗಳಿಂದ ಅಲಂಕರಿಸಿ ಪರಮಾತ್ಮನನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದಳು. ಪ್ರಾಪ್ತವಯಸ್ಕಳಾದ ಮಗಳಿಗೆ ವಿವಾಹವನ್ನು ಮಾಡಬೇಕೆಂದು ಸುಮಂತನು ಯೋಚಿಸುತ್ತಿರಲು ಕೌಂಡಿನ್ಯನೆಂಬ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನು ಕನ್ಯಾರ್ಥಿಯಾಗಿ ಅಲ್ಲಿಗೆ ಬಂದನು. ಸುಮಂತನು ತನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡಿದ ನಂತರ ಅಳಿಯನಿಗೆ ಕೊಡಬೇಕಾದ ಮರ್ಯಾದೆಯ ವಸ್ತುಗಳನ್ನು ತಂದಿಡೆಂದು ಹೇಳಲು ಕರ್ಕಶಿಯು ಮನೆಯಲ್ಲಿ ಏನೂ ಇಲ್ಲವೆಂದು ಹೇಳಿಬಿಟ್ಟಳು. ಸುಮಂತನಾದರೋ ಮಗಳು ಅಳಿಯನನ್ನು ಆಶೀರ್ವದಿಸಿ ದಾರಿಗಾಗಿ ಸ್ವಲ್ಪ ಹುರಿದ ಹಿಟ್ಟನ್ನು ಕೊಟ್ಟು ಕಳುಹಿಸಿದನು. ಕೌಂಡಿನ್ಯನು ಸುಶೀಲೆಯೊಡನೆ ಪ್ರಯಾಣ ಮಾಡುತ್ತಾ ಮಧ್ಯಾಹ್ನದ ವೇಳೆಗೆ ಒಂದು ನದಿ ತೀರಕ್ಕೆ ಬಂದನು. ಅಂದು ಭಾದ್ರಪದ ಶುದ್ಧ ಚತುರ್ದಶಿಯ ದಿನವಾದ ಕಾರಣ ಅನೇಕ ಸುಮಂಗಲಿಯರು ಬ್ರಾಹ್ಮಣರು ಅನಂತ ಪದ್ಮನಾಭನನ್ನು ಪೂಜಿಸುತ್ತಿದ್ದರು. ಸುಶೀಲೆಯು ಆ ಸುವಾಸಿನಿಯರನ್ನು ಕೇಳಿ ಅದರಿಂದ ಯಾವ ಫಲ ದೊರೆಯುವುದೆಂಬುದನ್ನು ತಿಳಿದುಕೊಂಡಳು. ಅನಂತಾನಂತ ಫಲವು ದೊರೆಯುವ ಆ ಪೂಜೆಯನ್ನು ತಾನೂ ಮಾಡಬೇಕೆಂದು ಅದರ ಪೂಜಾಕ್ರಮಗಳನ್ನು ಅರಿತ ನಂತರ ಅವರೊಡನೆ ತಾನೂ ಸೇರಿ ವಿಧಿ ಪ್ರಕಾರ ಪೂಜೆಯನ್ನು ಸಲ್ಲಿಸಿ ದಾರವನ್ನು ಕೈಗೆ ಕಟ್ಟಿಕೊಂಡು ತಾನು ತಂದಿದ್ದ ಹುರಿಟ್ಟಿನಲ್ಲಿ ಸ್ವಲ್ಪ ಭಾಗವನ್ನು ದೇವರಿಗೆ ನೈವೇದ್ಯ ಮಾಡಿ ಉಳಿದದ್ದನ್ನು ಬ್ರಾಹ್ಮಣನಿಗೆ ದಾನ ಕೊಟ್ಟು ಉಳಿದಿದ್ದರಲ್ಲಿ ತನ್ನ ಪತಿಗೆ ಸ್ವಲ್ಪ ಕೊಟ್ಟು ತಾನೂ ಸ್ವಲ್ಪವನ್ನು ತಿಂದು ಸಂತೋಷ ಚಿತ್ತದಿಂದ ಹೊರಟು ಅನಂತ ಪದ್ಮನಾಭನನ್ನು ಧ್ಯಾನಿಸುತ್ತಾ ಪತಿಯ ಆಶ್ರಮವನ್ನು ಸೇರಿದಳು. ಅನಂತ ಪದ್ಮನಾಭನ ಪೂಜಾ ಪ್ರಭಾವದಿಂದ ಪತಿಯ ಆಶ್ರಮವೆಲ್ಲವೂ ಅಷ್ಟೈಶ್ವರ್ಯದಿಂದ ತುಂಬಿ ನೋಡಲು ಮನೋಹರವಾಗಿದ್ದಿತು. ಅದನ್ನು ಕಂಡ ಅವನ ಬಂಧುಗಳೆಲ್ಲರೂ ತಾವೂ ಈ ವ್ರತವನ್ನು ಮಾಡಬೇಕೆಂದು ಉತ್ಸಾಹದಿಂದ ವ್ರತದ ದಿವಸವನ್ನು ನಿರೀಕ್ಷಿಸುತ್ತಿದ್ದರು. ಒಂದಾನೊಂದು ದಿನ ಸತಿಪತಿಗಳಿಬ್ಬರು ಸಂತೋಷದಿಂದ ಮಾತನಾಡುತ್ತಾ ಕುಳಿತಿರುವಾಗ ಕೌಂಡಿನ್ಯನು ತನ್ನ ಪತ್ನಿಯ ಕೈನಲ್ಲಿದ್ದ ದಾರವನ್ನು ಕಂಡು ದುರ್ಬುದ್ಧಿ ಪೀಡಿತನಾಗಿ, ಎಲೆ ನೀಚಳೆ, ನೀನು ಯಾರನ್ನು ವಶಪಡಿಸಿಕೊಳ್ಳಲು ಈ ದಾರವನ್ನು ಕೈಗೆ ಕಟ್ಟಿಕೊಂಡಿರುವೆ? ನಿನಗೆ ಈ ದಾರವು ಎಲ್ಲಿಂದ ಬಂದಿತು? ನಿಜ ಸಂಗತಿಯನ್ನು ಹೇಳು ಎಂದು ಗದರಿಸಿದನು. ಸುಶೀಲೆಯು ನದಿ ತೀರದಲ್ಲಿ ತಾನು ಮುತ್ತೈದೆಯರೊಡನೆ ಕೂಡಿ ಭಕ್ತಿಯಿಂದ ವ್ರತವನ್ನು ಮಾಡಿ ಈ ದಾರವನ್ನು ಕಟ್ಟಿಕೊಂಡೆನೆಂದು ಎಷ್ಟೇ ವಿಧದಲ್ಲಿ ನಿಜವನ್ನು ಹೇಳಿದರೂ ಕೌಂಡಿನ್ಯನು ಆ ಮಾತನ್ನು ನಂಬದೆ ಹೆಂಡತಿಯನ್ನು ತಿರಸ್ಕರಿಸಿ ಅವಳ ಕೈಯಲ್ಲಿದ್ದ ದಾರವನ್ನು ಕಿತ್ತು ಉರಿಯುತ್ತಿರುವ ಬೆಂಕಿಯಲ್ಲಿ ಹಾಕಿಬಿಟ್ಟನು. ಕೂಡಲೇ ಸುಶೀಲೆಯು ಎದ್ದು ಹೋಗಿ ಆ ದಾರವನ್ನು ಬೆಂಕಿಯಿಂದ ಈಚೆ ತೆಗೆದು ಹಾಲಿನಲ್ಲಿ ನೆನೆಸಿ ಇಟ್ಟಳು. ಕೌಂಡಿನ್ಯನ ಈ ವರ್ತನೆಯಿಂದ ಅವನಿಗೆ ಲಭಿಸಿದ್ದ ಐಶ್ವರ್ಯವೆಲ್ಲವೂ ನಾಶ ಹೊಂದಿತು. ವಿನಾಕಾರಣ ನೆಂಟರಿಷ್ಟರಲ್ಲಿ ದ್ವೇಷ ಉಂಟಾಯಿತು. ದನಕರುಗಳು ಇದ್ದಕ್ಕಿದ್ದ ಹಾಗೆಯೇ ಸತ್ತು ಹೋದವು. ಮನೆಗೆ ಬೆಂಕಿಯೂ ಬಿದ್ದು ಎಲ್ಲವೂ ಸುಟ್ಟು ಬೂದಿಯಾದವು. ಉಳಿದದ್ದನ್ನು ಕಳ್ಳರು ಕದ್ದುಕೊಂಡು ಹೋದರು. ಇಷ್ಟೆಲ್ಲ ಆದ ಮೇಲೆ ಕೌಂಡಿನ್ಯನು ತನ್ನ ತಪ್ಪನ್ನು ತಿಳಿದು ಚಿಂತಾಕ್ರಾಂತನಾಗಿ ಭಗವಂತನಾದ ಅನಂತ ಪದ್ಮನಾಭ ಸ್ವಾಮಿಯನ್ನು ಭಕ್ತಿಯಿಂದ ಹುಡುಕುತ್ತಾ ಹೋದನು. ದೊರೆತಿದ್ದ ಐಶ್ವರ್ಯವೆಲ್ಲ ನಾಶವಾಗಿ ದುಃಖಿತನಾದ ಕೌಂಡಿನ್ಯನು ಭಗವಂತನನ್ನು ಕಾಣಬೇಕೆಂಬ ಉದ್ದೇಶದಿಂದ ಅರಣ್ಯದಲ್ಲಿ ಹುಡುಕುತ್ತಾ ಹೊರಟನು. ಮೊದಲು ಫಲಪುಷ್ಟಭರಿತವಾದ ಒಂದು ಮಾವಿನ ಮರವನ್ನು, ನಂತರ ಕರುವಿನೊಡನೆ ನಿಂತಿರುವ ಒಂದು ಹಸುವನ್ನು, ಆಮೇಲೆ ಹುಲ್ಲುಗಾವಲಿನ ಮಧ್ಯೆ ನಿಂತಿರುವ ಒಂದು ಎತ್ತನ್ನು, ಮುಂದೆ ನೀರಿನಿಂದ ತುಂಬಿ ಉಕ್ಕಿ ಹರಿಯುತ್ತಿರುವ 2 ಸರೋವರಗಳನ್ನು, ಒಂದು ಕತ್ತೆಯನ್ನು ಮತ್ತೆ ಒಂದು ಆನೆಯನ್ನು ನೋಡಿ ಎಲ್ಲರನ್ನೂ ಕೇಳುತ್ತಾ ಬಂದಾಗ್ಯೂ ಯಾರು ತಾವು ಅನಂತ ಪದ್ಮನಾಭ ಸ್ವಾಮಿಯನ್ನು ಕಾಣವೆಂದೇ ಉತ್ತರ ಹೇಳಿದರು.
ಇದರಿಂದ ಬಹಳ ನೊಂದ ಕೌಂಡಿನ್ಯನು ಪ್ರಜ್ಞಾಹೀನನಾಗಿ ನೆಲದ ಮೇಲೆ ಬಿದ್ದು ಬಿಟ್ಟನು. ಆಗ ಇವನ ಸ್ಥಿತಿಯನ್ನು ನೋಡಿ ಪರಮಾತ್ಮನು ದಯಾಶಾಲಿಯಾಗಿ ಒಬ್ಬ ಮುದಿ ಬ್ರಾಹ್ಮಣನ ರೂಪದಿಂದ ಅವನ ಬಳಿಗೆ ಬಂದು ಅವನಿಗೆ ಶೈತ್ಯೋಪಚಾರ ಮಾಡಿ ಸಮಾಧಾನಗೊಳಿಸಿ ಮೇಲಕ್ಕೆ ಎಬ್ಬಿಸಿದನು. ಜೊತೆಯಲ್ಲಿಯೇ ತನ್ನ ಅರಮನೆಗೆ ಕರೆದುಕೊಂಡು ಹೋದನು. ಅಲ್ಲಿ ಅನಂತ ವೈಭವದಿಂದ ಕೂಡಿದ ತನ್ನ ಐಶ್ವರ್ಯವನ್ನು ಅರಮನೆಯನ್ನು ತೋರಿಸಿದ ನಂತರ ತನ್ನ ವಿಶ್ವರೂಪವನ್ನು ಪ್ರದರ್ಶಿಸಿದನು. ಆಗ ಕೌಂಡಿನ್ಯನಿಗೆ ಜ್ಞಾನೋದಯವಾಯಿತು. ಶಂಖಚಕ್ರಾದಿಗಳಿಂದಲೂ ಮಹಾಲಕ್ಷ್ಮಿಯೊಡನೆ ಸಿಂಹಾಸನದಲ್ಲಿ ವಿರಾಜಮಾನವಾದ ಪರಮಾತ್ಮನನ್ನು ಅನೇಕ ವಿಧವಾಗಿ ಸ್ತೋತ್ರ ಮಾಡಿದನು. ಅವನ ಭಕ್ತಿಗೆ ಮೆಚ್ಚಿದ ಪರಮಾತ್ಮನು ಅವನಿಗೆ 3 ವರಗಳನ್ನು ಕೊಟ್ಟನು. ಅವುಗಳಿಂದ ಅವನ ದಾರಿದ್ರ್ಯವು ನಾಶವಾಯಿತು. ಧರ್ಮಾಚರಣೆಯಲ್ಲಿ ನಿರತನಾದನು. ಕೊನೆಗೆ ಮುಕ್ತಿಯನ್ನು ಪಡೆದನು. ಕೊನೆಗೆ ಕೌಂಡಿನ್ಯನು ಹಿಂದಿರುಗಿ ಬರುವಾಗ ತಾನು ಕಂಡ ಮಾವಿನ ಮರ ಮೊದಲಾದವುಗಳ ವಿಚಾರವನ್ನು ಪರಮಾತ್ಮನಲ್ಲಿ ಪ್ರಶ್ನಿಸಿದನು. ಅದಕ್ಕೆ ಪರಮಾತ್ಮನು, ಎಲೈ ಕೌಂಡಿನ್ಯನೇ, ಕೇಳು. ಪೂರ್ಣ ವಿದ್ಯಾವಂತರಾಗಿದ್ದರೂ ಮರ್ಮವನ್ನು ಬಿಡದೆ ತನ್ನ ಶಿಷ್ಯರಿಗೆ ಪಾಠ ಹೇಳಿಕೊಡದವನು ಮಾವಿನ ಮರವಾಗಿ ನಿಂತಿರುವನು. ಸಂಪೂರ್ಣ ಧನಿಕರಾಗಿದ್ದಾಗ್ಯೂ ತಾನು ತಿನ್ನದೆ ಇತರರಿಗೂ ಕೊಡದೆ ಲೋಭಿಯಾಗಿದ್ದವನು ಹಸುವಾಗಿ ನಿಂತಿರುವನು. ರಾಜನಾಗಿದ್ದುಕೊಂಡು ಬ್ರಾಹ್ಮಣರಿಗೆ ಊಕ್ಷರ ಕ್ಷೇತ್ರಗಳನ್ನು ದಾನ ಮಾಡಿದವನು ಎತ್ತಾಗಿ ನಿಂತಿರುವನು. ಧರ್ಮಾಧರ್ಮಗಳಾಗಿ ಒಂದಕ್ಕೊಂದು ಸೇರಿಕೊಂಡಿರುವುದೇ ಈ ಸರೋವರಗಳು. ಆಸ್ತಿಕರಾದ ಪೂರ್ವಿಕರ ಧರ್ಮವನ್ನು ಮಾರಿಕೊಂಡಿರುವವನು ಆನೆಯಾಗಿ ಹುಟ್ಟಿ ಅಲೆಯುತ್ತಿರುವನು. ದುರ್ಮಾರ್ಗದಿಂದ ಪರರ ದೂಷಣೆಯನ್ನು ಮಾಡುತ್ತಿದ್ದವನೇ ಕತ್ತೆಯಾಗಿ ಹುಟ್ಟಿರುವನು. ಇಷ್ಟೆಲ್ಲವನ್ನೂ ತಿಳಿಸಿದ ಪರಮಾತ್ಮನು ಅವನನ್ನು ಅನುಗ್ರಹಿಸಿ ಅಂತರ್ಧಾನ ಹೊಂದಿದನು. ಅನಂತರ ಕೌಂಡಿನ್ಯನು ಬಹಳ ಶ್ರದ್ಧಾಭಕ್ತಿಯಿಂದ ತನ್ನ ಮನೆಗೆ ಹಿಂದಿರುಗಿ ಅನೇಕ ವರ್ಷಗಳ ಕಾಲ ಈ ವ್ರತವನ್ನು ಮಾಡಿ ಸಕಲ ಸೌಖ್ಯಗಳನ್ನು ಅನುಭವಿಸಿ ಕೊನೆಗೆ ಮುಕ್ತಿಯನ್ನು ಪಡೆದು ನಕ್ಷತ್ರ ಮಂಡಲವನ್ನು ಸೇರಿದನು. ಅಷ್ಟೈಶ್ವರ್ಯಪ್ರದವಾದ ಈ ವ್ರತವನ್ನು ಮಾಡಿ ಭಕ್ತಿಯಿಂದ ಕಥೆಯನ್ನು ಕೇಳುವವರು ಕೊನೆಗೆ ಮುಕ್ತಿಯನ್ನು ಪಡೆಯುವರು ಎಂಬಲ್ಲಿಗೆ ಅನಂತ ಪದ್ಮನಾಭ ಸ್ವಾಮಿ ವ್ರತಕಥೆಯು ಸಂಪೂರ್ಣವು.